ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವೂರವರ ನೇತೃತ್ವದಲ್ಲಿ ಕನ್ನಡ ಜಾಗೃತಿ ವೇದಿಕೆಗೆ ನೂರಾರು ಯುವಕರು ಸೇರ್ಪಡೆಗೊಂಡರು ಹಾಗೂ ಅತ್ತಿಬೆಲೆ ಹೋಬಳಿ ಮತ್ತು ಸರ್ಜಾಪುರ ಜಿಗ್ಗಣಿ ಹೋಬಳಿಗಳ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ವೇಳೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವೂರವರು ಮಾತನಾಡಿ, ಯುವ ಶಕ್ತಿಯೇ ಈ ದೇಶದ ನಿಜವಾದ ಸಂಪತ್ತು ಆಗಿತ್ತು. ನಾಡು, ನುಡಿ, ಜಲ, ಭಾಷೆ ವಿಚಾರದಲ್ಲಿ ತೊಂದರೆಯಾದಾಗ ಯುವಕರು ಪಕ್ಷಾತೀತವಾಗಿ ಹೋರಾಟಕ್ಕೆ ಬೆಂಬಲ ನೀಡಬೇಕು ಎಂದರು. ರಾಜ್ಯದ 31 ಜಿಲ್ಲೆಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಕೆಲಸ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇನ್ನು ಯುವಕರ ಐಕ್ಯತೆ, ಏಕತೆ, ಜಾಗೃತಿಗಾಗಿ ಇಂದು ಕನ್ನಡ ಜಾಗೃತಿ ವತಿಯಿಂದ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಪದಾಧಿಕಾರಿಗಳಾದ ಮುಕ್ತಾರ್, RNS ರವಿ, ಕೋದಂಡರಾಮ, ಮಡಿವಾಳ ವೆಂಕಟಸ್ವಾಮಿ, ಸುಮಾಲಿನಿ, ನಾಗರತ್ನ, ಮಧುಕುಮಾರ್, ಸತೀಶ್ ರಾಜ್, ಜಾವಿದ್, ನಮಿತ್, ಜೈ ಭೀಮ್, ಅಂಬರೀಶ್, ಸೂರ್ಯ, ಮಧು, ಮೋಹನ್, ಆಫ್ಸಲ್, ಶೇರ್ ಖಾನ್, ಮೆಹಬೂಬ್ ಪಾಷಾ, ಶಾಮ್ಶು, ಸಲಾಮತ್, ಮುನಿರಾಜಚಾರ್, ಬಸವ, ಸುರೇಶ್, ಶ್ರೀನಿವಾಸ್ ಮೊದಲಾದವರು ಭಾಗವಹಿಸಿದರು. ಶಿಕ್ಷಣ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಭಾಷಾ ಹೋರಾಟಕ್ಕೆ, ಕನ್ನಡ 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 ಏನೇ ಬರಲಿ ಕನ್ನಡ ಜಾಗೃತಿ ವೇದಿಕೆ ಪ್ರಗತಿಪರ ಹೋರಾಟಕ್ಕೆ ಏನೇ ಬರಲಿ. ಕನ್ನಡ ಜಾಗೃತಿ ವೇದಿಕೆಯಿಂದ ಒಂದು ಯುವಕರನ್ನು ಹೋರಾಟಗಳಲ್ಲಿ ಅಣಿ ಮಾಡಬೇಕು ಅಂತೇಳಿ ಮತ್ತು ಅವರನ್ನು ಹೋರಾಟಗಳಲ್ಲಿ ಸೇರಿಸ್ಕೋಬೇಕು ಮತ್ತು ಅವರ ಜವಾಬ್ದಾರಿಗಳನ್ನು ತಿಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಯುವಕರ ಏಕತೆ, ಐಕ್ಯತೆ ಮತ್ತು ಜವಾಬ್ದಾರಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ. ಬಹುತೇಕ ಆಮೇಲೆ ಅದ್ರ ಜೊತೆಗೆ ಕಸ್ಬಾ ಹೋಬಳಿ, ಆನೇಕಲ್ ತಾಲೂಕಿನ ಕಸ್ಬಾ ಹೋಬಳಿ, ಜಿಗಣಿ ಹೋಬಳಿ ಮತ್ತು ಅತ್ತಿಬೆಲೆ ಹೋಬಳಿ ಮತ್ತು ಸರ್ಜಾಪುರ ಹೋಬಳಿ ಪದಾಧಿಕಾರಿಗಳ ಆಯ್ಕೆ ಮತ್ತು ನೂತನ ಸೇರ್ಪಡೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಭಾಳ ಖುಷಿಯಾಯಿತು. ಇವತ್ತು 4 ಹೋಬಳಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದಿದ್ದಾರೆ, ಸೇರ್ಪಡೆ ಆಗಿದ್ದಾರೆ. ಅವರ ಜವಾಬ್ದಾರಿಗಳನ್ನು ಅವ್ರಿಗೆ ಇವತ್ತು ನಾವು ತಿಳಿಸಿದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅದರ ವಿರುದ್ಧವಾದಂತಹ ಚಳುವಳಿಗಳನ್ನು ನಾವು ಹೋರಾಟಗಳ ಮುಖಾಂತರ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ರಾಜ್ಯದ ರೈತರು ಏನೆಲ್ಲ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಈಗಾಗಲೇ ಆನೇಕಲ್ ತಾಲೂಕಿನ ಹಂದೇನಹಳ್ಳಿ, ಮುತ್ತಾನಲ್ಲೂರು,
ಭಾಗದ ರೈತರ ಭೂಮಿಗಳನ್ನು ಸರ್ಕಾರ ಈಗಾಗಲೇ ವಶಪಡಿಸ್ಕೊಂಡಿದೆ ಮತ್ತು ಬಿಡದಿ ರೈತರು ಅವರ ಭೂಮಿಯನ್ನು ಕೂಡ ಸರ್ಕಾರ ವಶಪಡಿಸ್ಕೊಂಡಿದೆ ಮತ್ತು ಈ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ವಲಸಿಗರ ಹಾವಳಿ ಹೆಚ್ಚಾಗಿದೆ. ವಲಸಿಗರಿಂದ ಆಗುವಂತಹ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಯಾವ ರೀತಿಯಾದಂತಹ ದುಷ್ಪರಿಣಾಮ ಬೀರಬಹುದು ಅನ್ನೋ ವಿಚಾರವಾಗಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂತಹ ವಲಸಿಗರ ಹಾವಳಿಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಕಟ್ಟುನಿಟ್ಟಿನ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಬೆಳಗಾವಿಯಲ್ಲಿ MESನವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕನ್ನಡಿಗರ ಮೇಲೆ ದೌರ್ಜನ್ಯ ದರ್ಪ ಮಾಡ್ತಕ್ಕಂಥದ್ದು, ಆ MES ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋ ಒಂದು ವಿಚಾರ ಮತ್ತು ಮೇಕೆದಾಟು ಬಹಳ ಮುಖ್ಯವಾಗಿ ಮೇಕೆದಾಟು ಮತ್ತು ಮಹದಾಯಿ ನದಿ ನೀರಿನ ವಿಚಾರ. ಇದರಲ್ಲಿ ಈಗ ಪ್ರಸ್ತುತವಾಗಿ ಇರ್ತಕ್ಕಂಥದ್ದು ಮೇಕೆದಾಟು ಅಣೆಕಟ್ಟು ವಿಚಾರವನ್ನು ಯುವಕರಲ್ಲಿ ಅವರಿಗೆ ಮನದಟ್ಟು ಮಾಡಿ ಅವರನ್ನು ಕೂಡ ಆ ಮೇಕೆದಾಟು ಹೋರಾಟದಲ್ಲಿ ಜೊತೆಯಾಗಿಸ್ಕೊಳ್ಳುವಂಥ ಒಂದು ವಿಚಾರವನ್ನು ಈಗಾಗಲೇ ಮಾತನಾಡಿದ್ದೀವಿ. ಭಾಳ ಮುಖ್ಯವಾಗಿ ಇವತ್ತೇನು ತಮಿಳುನಾಡು ರಾಜಕೀಯವಾಗಿ ಮೇಕೆದಾಟು ಯೋಜನೆಯನ್ನು ನಮ್ಮನ್ನು ಕಟ್ಟಬಾರ್ದು ಅಂತೇಳಿ ಅದನ್ನು ರಾಜಕೀಯ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದನ್ನು ಕನ್ನಡ ಜಾಗೃತಿ ವೇದಿಕೆ ಭಾಳ ತೀವ್ರವಾಗಿ ಖಂಡಿಸುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮೇಕೆದಾಟು ಅಣೆಕಟ್ಟನ್ನು ಕಟ್ಕೋಬೋದು ಅಂತೇಳಿ ಈಗಾಗಲೇ ಹೇಳಿದೆ. ಕರ್ನಾಟಕ ಸರ್ಕಾರ ಈ ಕೂಡಲೇ ಮೇಕೆದಾಟು ಯೋಜನೆಯನ್ನು ಕೈಗೆತ್ಕೋಬೇಕಾಗಿದೆ. ಈಗೇನು ಬೆಂಗಳೂರು ನಗರ ಮತ್ತು ರಾಮನಗರ ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯೋದಕ್ಕೆ ನೀರನ್ನು ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿರೋದ್ರಿಂದ ಈ ಕೂಡಲೇ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಶಿಕ್ಷಣದಲ್ಲಿ ಈಗಾಗಲೇ ICSE CBSE ಪಠ್ಯಗಳಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕಾಗಿದೆ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ 80% ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕಾಗಿದೆ ಮತ್ತು ಕನ್ನಡ ಶಾಲೆಗಳಿಗೆ ಖಾಲಿ ಇರ್ತಕ್ಕಂಥ ಶಿಕ್ಷಕರನ್ನು ಸ್ಥಾನವನ್ನು ನೇಮಕ 2 ವರ್ಷಗಳ ಮುಂದಿನ 2 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಮತ್ತು ರಾಜ್ಯದ 31 ಜಿಲ್ಲೆಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯನ್ನು ವಿಸ್ತಾರ ಮಾಡಿ ಇಡೀ ನಾಡಿನ ಜನತೆಯ, ರೈತರ, ಮಹಿಳೆಯರ, ಯುವತಿಯರ, ಯುವಕರ, ವಿದ್ಯಾರ್ಥಿನಿಯರ, ಮಹಿಳೆಯರ, ಕಾರ್ಮಿಕರ, ಕೂಲಿ ಕಾರ್ಮಿಕರ ಎಲ್ಲರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಕ್ಕಂತಹ ಒಂದು ಚಳುವಳಿಯನ್ನು, ಒಂದು ಸಂಘಟನೆಯನ್ನು ನಾವೆಲ್ಲರೂ ಸೇರಿ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ 4 ಹೋಬಳಿಗಳ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಬಹಳ ಹೆಮ್ಮೆ, ಖುಷಿ. ನಮ್ಮೆಲ್ಲ ಕನ್ನಡ ಜಾಗೃತಿ ವೇದಿಕೆಗೆ ಅನೇಕ ರಾಜಕೀಯೇತರ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ, ಯಾವುದೇ ಕಾಂಗ್ರೆಸ್ಸು, BJP, JDS ಬೇರೆ ಬೇರೆ ಇತರೆ ಪಕ್ಷಗಳಲ್ಲಿ ಇದ್ದರೂ ಕೂಡ ನಾಡು ನುಡಿ ನೆಲ ಜಲ ಭಾಷೆ ವಿಚಾರವಾಗಿ ಕನ್ನಡ ಜಾಗೃತಿ ವೇದಿಕೆ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ಅನೇಕ ಹಿರಿಯ ಕನ್ನಡ ಅಭಿಮಾನಿಗಳು ಮತ್ತು ಮಹಿಳೆಯರು ಇವರೆಲ್ಲರೂ ಕೂಡ ಬಂದು ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಎಲ್ಲರನ್ನೂ ಕೂಡ ಸ್ವಾಗತವನ್ನು ಮಾಡ್ತೇನೆ ಮತ್ತು ಅಭಿನಂದನೆಗಳನ್ನು ನಾನು ತಿಳಿಸೋಕ್ಕೆ ನಾನು ಬಯಸ್ತೇನೆ. ಮುಂದಿನ ಏನು ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ಆದಂಥ ವಾಟಾಳ್ ನಾಗರಾಜ್ರವರು ಏನು ಕರೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ಗೆ ಮೇಕೆದಾಟು ವಿಚಾರಕ್ಕಾಗಿ, ಅದಕ್ಕೆ ಕನ್ನಡ ಜಾಗೃತಿ ವೇದಿಕೆ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸಿ ನಾವು ಆ ಹೋರಾಟದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಇಡೀ ರಾಜ್ಯಾದ್ಯಂತ ಅವ್ರ ಜೊತೆ ಆ ಹೋರಾಟದಲ್ಲಿ ಆವತ್ತಿನ ದಿನ ಭಾಗವಹಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದಷ್ಟು ಸಂಘಟನೆಗಳು ಎಲ್ಲ ಒಂದು ಕಡೆ ಅಂದರೆ ಏನು ವಾಟಾಳ್ ನಾಗರಾಜ್ ಕರೆದಂಥ ಬಂದ್ಗೆ ನಮ್ಮ ಸಪೋರ್ಟ್ ಇಲ್ಲ ಅಂತ ಬಹಿರಂಗ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ. ಈಗ ನಾವು ಈಗಾಗಲೇ ಕನ್ನಡ ಒಕ್ಕೂಟದಿಂದ ಅನೇಕ ಬಾರಿ ವಾಟಾಳ್ ನಾಗರಾಜ್ ಅವರು ಮತ್ತು ನಮ್ಮ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ನಾವು ಒಂದು ಕರ್ನಾಟಕ ಬಂದನ್ನು ಕರೆ ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಅದಕ್ಕೆ ವಿರೋಧ ಮಾಡಿದ್ದಾವೆ. ವಿರೋಧ ಅಂದರೆ ಅವರೇನು ಬಂದ್ ಮಾಡೋದು ಬೇಡ, ಪ್ರತಿಭಟನೆ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಆದರೆ ಬಂದ್ ಯಾಕೆ ಇವತ್ತು ಅನಿವಾರ್ಯತೆ ಇದೆ ಅಂತ ಹೇಳಿದ್ರೆ, ಭಾಳ ಮುಖ್ಯವಾಗಿ ನಾನು ನಮ್ಮ ಸಹೋದರ ಕನ್ನಡ ಪರ ಸಂಘಟನೆಗಳಲ್ಲಿ ನಾನು ವಿನಮ್ರವಾಗಿ ಮನವಿ ಮಾಡೋದು ಏನು ಅಂತ ಹೇಳಿದ್ರೆ, ಈಗ ಈ ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡಿನಲ್ಲಿ
ಇಡೀ ಎಲ್ಲ ರಾಜಕೀಯ ಪಕ್ಷಗಳು, ಅದು ಅಲ್ಲಿನ ತಮಿಳುನಾಡಿನ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ADMK DMK ಇರ್ಬೋದು, ಮತ್ತು ಈಗ ಹೊಸದಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ TVK ಇರ್ಬೋದು, ಇವರೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಮೇಕೆದಾಟು ವಿಚಾರದಲ್ಲಿ ತಪ್ಪು ಭಾವನೆಗಳನ್ನು, ತಪ್ಪು ಸಂದೇಶವನ್ನು ಇಡೀ ತಮಿಳುನಾಡಿನ ರಾಜ್ಯದ ಯುವಕರಲ್ಲಿ ತುಂಬುತ್ತಾ ಇದೆ. ಅವರೆಲ್ಲರೂ ಕೂಡ ಕನ್ನಡಿಗರನ್ನು, ಕರ್ನಾಟಕದ ಸರ್ಕಾರವನ್ನು ಅವರು ಏನೋ ಶತ್ರುಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅವರನ್ನು ಆಜನ್ಮ ಶತ್ರುಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂತಹ ಒಂದು ಹುನ್ನಾರವನ್ನು ತಮಿಳುನಾಡಿನ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೇವಲ ಕುಡಿಯೋದಕ್ಕೋಸ್ಕರ. ನಾವು ಮೇಕೆದಾಟು ಯೋಜನೆ, ಹೌದು ಖಂಡಿತ ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಿದ್ದು ಕುಡಿಯೋದಕ್ಕೆ, ಬೇಸಾಯಕ್ಕೆ, ಈ ಎರಡು ಮತ್ತು ವಿದ್ಯುತ್ ಉತ್ಪಾದನೆಗೆ ಅಂತಲೇ ನಾವು ಆ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಇವತ್ತು ನಮಗೆ ಕುಡಿಯೋ ನೀರಿನ ಅವಶ್ಯಕತೆ ಇರೋದರಿಂದ ಇವತ್ತು ಬೆಂಗಳೂರು ನಗರ ವಿಶ್ವದಲ್ಲೇ ಅತಿ ವೇಗವಾಗಿ ವಿಸ್ತಾರಗೊಳ್ತಾ ಇರ್ತಕ್ಕಂಥ ಒಂದು ದೊಡ್ಡ ನಗರ ಆಗಿದೆ. ಇಡೀ ವಿಶ್ವದಲ್ಲೇ ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು. ಜನರ ಸಾಂದ್ರತೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ 1.5 ಕೋಟಿ ಜನ ಬೆಂಗಳೂರು ನಗರದಲ್ಲೇ ವಾಸ ಮಾಡ್ತಿದ್ದಾರೆ. ಮತ್ತು ಇವತ್ತು ಬಿಡದಿ ಟೌನ್ಶಿಪ್ 10,000 ಏಕರ್ನಲ್ಲಿ ಶುರು ಆಗ್ತಾ ಇದೆ. ಇನ್ನು 10 ವರ್ಷ 20 ವರ್ಷಗಳಲ್ಲಿ ನಾವೇನಾದರೂ ನೀರನ್ನು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಒಂದು ಅಣೆಕಟ್ಟನ್ನು ಕಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ನೀರಿನ ಹಾಹಾಕಾರ ಬಹಳ ಹೆಚ್ಚಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮೇಕೆದಾಟು ಅಣೆಕಟ್ಟು ಕಟ್ಟಲೇಬೇಕು. ಇದಕ್ಕೆ ತಮಿಳುನಾಡು ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ತಮಿಳುನಾಡು ಸರ್ಕಾರ ಇರ್ಬೋದು, ಅಥವಾ ಕಾವೇರಿ ನದಿ ನಿರ್ವಹಣಾ ಮಂಡಳಿ ಇರ್ಬೋದು, ಇವು ಎಲ್ಲದರ ಮೇಲೆ ಒತ್ತಡ ಏರಬೇಕು ಅಂತ ಹೇಳಿದ್ರೆ ಅಂತಿಮವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಬಂದ್. ಅದು ಬಂದ್ ಅಲ್ಲ, ಅದು ಒಂದು ದೊಡ್ಡ ಮಟ್ಟದ ಚಳವಳಿ, ಒಂದು ಹೋರಾಟ. ಅದಕ್ಕೆ ನಮ್ಮ ರಾಜ್ಯದ ಯುವಕರು ತಮಿಳುನಾಡಿನ ಯುವಕರು ಇವತ್ತು ತಮಿಳುನಾಡು ಪರವಾಗಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮೇಕೆದಾಟು ವಿರುದ್ಧವಾಗಿ ಇವತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಎಕ್ಸು ಎಲ್ಲದರಲ್ಲೂ ಕೂಡ ಕರ್ನಾಟಕ ಸರ್ಕಾರದ ವಿರುದ್ಧ ಮತ್ತು ಮೇಕೆದಾಟು ವಿರುದ್ಧ ಇವತ್ತು ಅವರು ಒಂದು ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ನೀವು ಕೂಡ ಮೇಕೆದಾಟು ನಮ್ಮ ಹಕ್ಕು. ನಾವು ಕೇಳ್ತಾ ಇರ್ತಕ್ಕಂಥದ್ದು ಕುಡಿಯೋ ನೀರನ್ನು ಅದು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂದರೆ ನೀವು ಒಗನೇಕಲ್ಲಲ್ಲಿ ಕುಡಿಯೋದಕ್ಕೆ ಅಣೆಕಟ್ಟು ಕಟ್ಕೊಳ್ಳೋದಕ್ಕೆ ನಾವು ಬಿಟ್ಟಿದ್ದೇವೆ. ಅದೇ ರೀತಿ ನೀವು ತಮಿಳುನಾಡಲ್ಲಿ ಮೆಟ್ಟೂರು ಡ್ಯಾಮ್ ಇದೆ, ಭವಾನಿ ಡ್ಯಾಮ್ ಇದೆ, ಪೆರಿಯಾರ್ ಡ್ಯಾಮ್ ಇದೆ. ಅವೆಲ್ಲ ಡ್ಯಾಮ್ಗಳಿದ್ರೂ ಕೂಡ ನೀವು ಕುಡಿಯೋದಕ್ಕೆ ನೀರು ಬೇಕು. ಕೃಷ್ಣಗಿರಿ ಜಿಲ್ಲೆ ಮತ್ತು ಧರ್ಮಪುರ ಜಿಲ್ಲೆಗೆ ಕುಡಿಯೋದಕ್ಕೆ ನೀರು ಬೇಕಂತೇಳಿ ಒಗನೇಕಲ್ ಹತ್ರ ಒಂದು ಡ್ಯಾಮನ್ನು ಕಟ್ಕೊಂಡ್ರಿ. ಇವತ್ತು 2 ಜಿಲ್ಲೆಗೆ ಕೊಡ್ತಾ ಇದ್ದೀರಿ. ಅದೇ ಉದ್ದೇಶಕ್ಕೆ ಕುಡಿಯೋದಕ್ಕೇ ಕರ್ನಾಟಕ ಸರ್ಕಾರವು ಕೂಡ, ಕನ್ನಡಿಗರು ಕೂಡ ಒಕ್ಕೊರಲಿಂದ ಕೇಳ್ತಾ ಇರ್ತಕ್ಕಂಥದ್ದು ಮೇಕೆದಾಟನ್ನು ಅಣೆಕಟ್ಟನ್ನು ಕಟ್ಟಿ ನಾವು ಕೂಡ ಕುಡಿಯೋದಕ್ಕೆ ನಮಗೆ ನೀರು ಅವಶ್ಯಕತೆ ಇದೆ, ಅದಕ್ಕೊಂದು ಅಣೆಕಟ್ಟನ್ನು ಕಟ್ಕೊಳ್ತೀವಿ ಅಂತೇಳಿ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ಕಾವೇರಿ ನ್ಯಾಯಾಧಿಕರಣ ಅದಕ್ಕೆ ಅನುಮತಿ ಕೊಟ್ಟಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡಲೇ ಅಥವಾ ಕಾವೇರಿ ನ್ಯಾಯಾಧಿಕರಣ ಯಾವುದೇ ಒತ್ತಡಕ್ಕೆ ಮಣಿಯದೆ ನಮ್ಮ ರಾಜ್ಯದ, ನಮ್ಮ ಜನತೆಯ, ನಮ್ಮ ಮತದಾರರ ಹಿತವನ್ನು ಕಾಪಾಡಬೇಕು, ನೀರಿನ ದಾಹವನ್ನು ತೀರಿಸಬೇಕು, ಮತ್ತು ರೈತರಿಗೆ ಅನುಕೂಲ ಆಗುವಂಥ ನೀರನ್ನು ಅವರು ಕೊಡಬೇಕು. ಮತ್ತು ವಿದ್ಯುತ್ಗಿರ್ಬೋದು, ರೈತರಿಗೆ ವ್ಯವಸಾಯಕ್ಕಿರ್ಬೋದು, ಮತ್ತು ಕುಡಿಯೋ ನೀರಿನ ಬೆಂಗಳೂರು ಜನತೆಗೆ ಕುಡಿಯೋಕ್ಕೆ ನೀರಿರ್ಬೋದು. ಈ ವಿಷಯವಾಗಿ ಈ ಕಾರಣಕ್ಕಾಗಿ ಈ ಮಹತ್ತರವಾದ ಉದ್ದೇಶಕ್ಕೋಸ್ಕರ ಮೇಕೆದಾಟು ಅಣೆಕಟ್ಟನ್ನು ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರು ಶೀಘ್ರವೇ ಆ ಯೋಜನೆಯನ್ನು ಕೈಗೆತ್ಕೋಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಒತ್ತಾಯ ಮಾಡ್ತಾರೆ. ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಆಲ್ರೆಡಿ ಇವಾಗ ಒಂದು 20 ವರ್ಷದಿಂದ ಈ ಕಾವೇರಿ ಹೋರಾಟ ಇರ್ಬೋದು, ಮಹದಾಯಿ ಹೋರಾಟ ಇರ್ಬೋದು, ಮತ್ತು ಈ ಮೇಕೆದಾಟು ಯೋಜನೆ ಹೋರಾಟ ಇರ್ಬೋದು, ಅವತ್ತಿಂದನೂ ಮಾಡಿಕೊಂಡೇ ಬರ್ತಾಯಿದ್ದೀವಿ. ಯಾವ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಾವು ಹೋರಾಟ ಮಾಡಿದ್ದೆಲ್ಲ ಇವರು ಸುಮ್ಮನೆ ಏನೋ ಒಂಥರ ನೆಗ್ಲೆಕ್ಟಾಗಿ ತೊಗೊಂಡು ಇವತ್ತು ನಮ್ಮ ಹೋರಾಟಕ್ಕೆ ಅವರು ಒಂದು ಗೌರವ ಕೊಡ್ತಾ ಇಲ್ಲ. ಇವರು ಇದೇ ರೀತಿ ಮಾಡ್ಕೊಂಡು ಹೋದರೆ ನಾವು ಈ ಹೋರಾಟನ ಅತಿರೇಕವಾಗಿ ಮಾಡ್ಕೊಂಡು ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಇದ್ರ ಮೇಲೂ ನಾವು
ಈ ರಾಜ್ಯ ಸರ್ಕಾರದ ಮೇಲೆ ಹೋರಾಟ ಮಾಡಬೇಕಾಗುತ್ತೆ. ಈ ಕೇಂದ್ರ ಸರ್ಕಾರನೂ ಇದಕ್ಕೆ ಮುಂದೆ ಬರಬೇಕು, ರಾಜ್ಯ ಸರ್ಕಾರನೂ ಮುಂದೆ ಬರಬೇಕು. ನಾವು ಬಿಟ್ಟಿರೋ ನೀರನ್ನೆಲ್ಲ ಇವತ್ತು ಸಮುದ್ರ ಪಾಲಾಗಿರೋದನ್ನು ಸಾಕ್ಷ್ಯಾಧಾರಗಳನ್ನು ಕೊಟ್ಟರೂ ಕೂಡ ಇವತ್ತು ಅದನ್ನು ಯಾವುದೇ ಗಣನೆಗೆ ತಗೊಳ್ಳದೆ ಅವರು ಕೇಳು ನೀರನ್ನು ಮಾತ್ರ ಕೊಡ್ತಾ ಇದ್ದಾರೆ ಹೊರತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಏನು ಬೇಕು ಅನ್ನೋದಕ್ಕೆ ಇವರು ಯಾವುದೇ ರೀತಿಯನ್ನು ಒಂದು ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಇವರು ಸಹಕಾರ ಕೊಡಲಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟ ಮಾಡಿ ಇದರಲ್ಲಿ ನಾವು ನಮಗೇನು ಬೇಕು ಕಾನೂನಲ್ಲಿ ನಾವು ನಮ್ಮ ಕೈಗಿಟ್ಕೊಂಡು ನಾವು ಅದನ್ನು ಮಾಡ್ತೀವಿ ಅನ್ನೋದನ್ನು ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಅನೇಕ ಯುವಕರನ್ನು ಇವತ್ತು ಅತ್ತಿಬೆಲೆ ಹೋಬಳಿ ಕಸಬಾ, ಜಿಗಣಿ ಹೋಬಳಿ ಕಸಬಾ ಹಾಗೂ ಸಜ್ಜಾಪುರ ಹೋಬಳಿ ಕಸಬದಿಂದ ಹೊಸ ಸೇರ್ಪಡೆನ ಅನೇಕ ಯುವಕರನ್ನು ಇವತ್ತು ಸೇರ್ಪಡೆ ಮಾಡಿ ಇವತ್ತೊಂದು ಸಭೆಯನ್ನು ನಾವು ಅತ್ತಿಬೆಲೆ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಕರೆದಿದ್ದು. ಇವತ್ತು ಕನ್ನಡಿಗರು ಈ ಒಂದು ಸಭೆಗೆ ಯುವಕರು ಸೇರ್ಪಡೆಯಾಗಿ ಇವತ್ತು ಕನ್ನಡಿಗರಿಗೆ ಉದ್ಯೋಗ, ಶಿಕ್ಷಣ ಹಾಗೂ ಎಲ್ಲದ್ರ ಬಗ್ಗೆನೂ ಸಹ ಕನ್ನಡಿಗರಿಗೆ ಧ್ವನಿವಂತ ಕೆಲಸನ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಇವತ್ತು ಒಂದು ಸಭೆಯಲ್ಲಿ ಮಾತನಾಡಿ ಇವತ್ತು ಕಾವೇರಿ ಬಗ್ಗೆ ನಾವು ಇವತ್ತು ಮೇಕೆದಾಟು ಯೋಜನೆ ನಾವು ಇವತ್ತು ಕಾವೇರಿ ನೀರು ನಮಗೆ ಬೇಕು ಅಂದ್ಬಿಟ್ಟು ಇವತ್ತು ತಮಿಳುನಾಡು ನಮಗೆ ಇವತ್ತು ಅಣೆಕಟ್ಟು ಕಟ್ಟೋದಕ್ಕೆ ಕಾವೇರಿ ಮೇಕೆದಾಟು ಯೋಜನೆನ ಕಟ್ಟೋದಕ್ಕೆ ಬಿಡ್ತಾ ಇಲ್ಲ. ಹಂಗಾಗಿ ನಾವು ಮೊನ್ನೆ ಈಗ ಒಂದು ವಾರದ ಹಿಂದೆ ಕಾವೇರಿ ನದಿ ಮೇಕೆದಾಟು ಯೋಜನೆ ಅನೇಕ ಹೋರಾಟಗಳನ್ನ ನಾವು ಸುಮಾರು 1,000 ಜನದಲ್ಲಿ ಸೇರಿ ಎಲ್ಲ ಕನ್ನಡಿಗರು ಸೇರಿ ಈ ಒಂದು ಗಡಿ ಭಾಗದಲ್ಲಿ ನಾವು ಹೋರಾಟನ ಮಾಡಿದ್ದು. ಇವತ್ತು ಇನ್ನು 13ನೇ ತಾರೀಕು ಏನು ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಒಕ್ಕೂಟದಿಂದ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಸಹ ಈ ಒಂದು ಒಕ್ಕೂಟದಲ್ಲಿ ಭಾಗವಹಿಸಿ ಇವತ್ತು ಆ ಒಂದು ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಸರ್. ಆ ಒಂದು ಕರೆಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಸಹ ಸ್ಪಂದಿಸ್ತಾ ಇದೆ. ಈ ಹೋರಾಟಕ್ಕೆ ನಾವು ಇವತ್ತು ಸಾವಿರಾರು ಜನ ಕನ್ನಡಿಗರು ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಸೇರಿ ಆ ಒಂದು ಹೋರಾಟನ ಯಶಸ್ವಿ ಮಾಡ್ತೀವಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಮೂಲಕ ಅಂತ ಹೇಳಿ ನಾನು ಮಾಧ್ಯಮಕ್ಕೆ ಕೇಳ್ತೀನಿ. ನಾವೆಲ್ಲ ಸೇರಿಕೊಂಡು ಕಾವೇರಿಗೋಸ್ಕರ ಹೋರಾಟ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ಹೋರಾಟ ಮಾಡಿದ್ದೀನಿ. ಈ ಸತಿ ನಾವೆಲ್ಲ ಸೇರಿಕೊಂಡು ಇನ್ನೂ ಜಾಸ್ತಿ ಹೋರಾಟ ಮಾಡೋಕ್ಕೆ ಸಿದ್ಧಾಗಿದ್ದೀನಿ. ಒಂದು ಒಳ್ಳೆ ಯಶಸ್ವಿಯಾಗಿದೆ, ಒಂದು ಒಳ್ಳೆಯ ಪ್ರೋಗ್ರಾಮು. ಈ ಹೋರಾಟಕ್ಕೆ ನಾವೆಲ್ಲ ಇವತ್ತು ಸುಮಾರು ಸರ್ಜಾಪುರ ಭಾಗದ ಆನೇಕಲ್ ತಾಲೂಕು ಅನೇಕರು ಒಂದು ಮೈನಾರಿಟಿಯವರು, ಮುಸ್ಲಿಂ ಬಂದವರು ಎಲ್ಲ ಸೇರ್ಪಡೆಯಾಗಿದ್ದಾರೆ. ಇದಕ್ಕೆ ಮುಂದೆ ನಾವೆಲ್ಲ ಸೇರಿಕೊಂಡು ಒಳ್ಳೆ ಜೊತೆಯಲ್ಲಿ ಕೈ ಮಿಲಾಯಿಸಿ ಈ ಕನ್ನಡ ಪರಿಭ್ರಮಕ್ಕೆ ಯಾವ ರೀತಿಯನ್ನು ನಾವು ಬೆಳಗ್ಗೆ ಕೊಡಬೇಕು, ಒಂದು ದೊಡ್ಡ ಮಟ್ಟದ ಸರ್ಜಾಪುರ ಹೋಬಳಿಯಲ್ಲಿ ನಾವು ಒಂದು ಹೋರಾಟ ಮಾಡ್ತೀವಿ ಈ ಕಾವೇರಿ ಬಗ್ಗೆ ಅಂತ ನಾನು ಹೇಳಿ ಇಂಥ ಸಂದರ್ಭದಲ್ಲಿ ಎಲ್ಲ ನನ್ನ ಬಂದಿರೋರಿಗೆ ಎಲ್ಲ ನನ್ನಿಂದ ಧನ್ಯವಾದಗಳು ಹೇಳಿ ನಮಸ್ಕಾರ. ಹೋರಾಟದ ಒಡನಾಡಿ ಬಂಧುಗಳೇ, ಏನಿದಿನ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ನಮ್ಮ ನೆಚ್ಚಿನ ನಾಯಕರು, ನಮ್ಮೆಲ್ಲರ ಹೋರಾಟದ ಸ್ಫೂರ್ತಿ ನಾಯಕರಾದಂಥ ಕೆ ಮಂಜುನಾಥ್ ದೇವಣ್ಣನವರ ಒಂದು ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಹಾಗೂ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಕುರಿತು ಇವತ್ತೇನು ಆನೇಕಲ್ ತಾಲೂಕಿನ ಎಲ್ಲ ಹೋಬಳಿ ಮಟ್ಟದ ಪದಾಧಿಕಾರಿಗಳ ನೂತನ ಸೇರ್ಪಡೆ ಹಾಗೂ ಪದಾಧಿಕಾರಿಗಳ ಒಂದು ಆಯ್ಕೆಯ ಜವಾಬ್ದಾರಿಯನ್ನು ಇವತ್ತು ಅತ್ತಿಬೆಲೆಯ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಅನೇಕ ಹಂತದ ರಾಜ್ಯ ನಾಯಕರು, ಮಹಿಳಾ ರಾಜ್ಯ ನಾಯಕರುಗಳು ಹಾಗೂ ಎಲ್ಲ ಹಂತದ ಜಿಲ್ಲಾ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಇವತ್ತೇನು ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಸಿದ್ಧಾಂತದ ಅಡಿಯಲ್ಲಿ ಏನಿವತ್ತು ನಮ್ಮ ಮಂಜುನಾಥ್ ದೇವಣ್ಣವರು ದೇಹ ಮಣ್ಣಿಗೆ ಉಸಿರು ಕನ್ನಡಕ್ಕೆ ಅನ್ನೋ ಒಂದು ಸಿದ್ಧಾಂತದ ಅಡಿಯಲ್ಲಿ ಸುಮಾರು 35 ವರ್ಷಗಳ ಇತಿಹಾಸದ ದೀರ್ಘಾವಧಿಯಲ್ಲಿ ಇವತ್ತು ನಮ್ಮೆಲ್ಲರನ್ನ ಎಳ್ಕೊಂಡು ಅವರು ನಮ್ಮ ಹೋರಾಟದ ರಥವನ್ನು ಇವತ್ತು ನಮ್ಮ ಕೈಯಲ್ಲಿ ಜೋಡಿಸ್ತಾ ಇದ್ದಾರೆ. ಆ ಹಾದಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಏನಿವತ್ತು ಅನೇಕ ಜ್ವಲಂತ ಸಮಸ್ಯೆಗಳು ಈ ನಾಡಿನ ದಿನನಿತ್ಯ ಸಮಸ್ಯೆಗಳಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಇವತ್ತು ಅವರ ಜೊತೆಯಲ್ಲಿ ನಾವೆಲ್ಲ ಒಟ್ಟುಗೂಡಿ ಅವರ ದಿನನಿತ್ಯದ ಹೋರಾಟದ ಹಾದಿಯಲ್ಲಿ ನಾವು ಕೈ ಜೋಡಿಸಿ ಇವತ್ತೇನು ಅನೇಕ ಕಳಸ ಬಂಡೂರಿನ ಹೋರಾಟ ಇರ್ಬೋದು, ಮಹದಾಯಿ ಆಗಿರ್ಬೋದು, ಇವತ್ತು ಜ್ವಲಂತ ಸಮಸ್ಯೆಯಾಗಿ ಇವತ್ತು ಬೆಳೀತಾ ಇರುವಂತಹ ಕಾವೇರಿ ನೀರಿನ ವಿಚಾರದ ಹೋರಾಟದಲ್ಲಿ ಹಾಗೂ ಮೇಕೆದಾಟಿನ ಅಣೆಕಟ್ಟಿನ ವಿಚಾರದಲ್ಲಿ ಅವರ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸಿ ಈ ಹೋರಾಟದ ಹಾದಿಯಲ್ಲಿ ನಾವೆಲ್ಲ ಅವ್ರಿಗೆ ಯಶಸ್ವಿಯಾಗಲಿಕ್ಕೆ ಕಾರಣರಾಗಿ ನಾವೆಲ್ಲ ಏನು ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಎಲ್ಲ ಸಂಘಟನೆ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಎಲ್ಲ ರಾಜ್ಯದಂಥ ಪ್ರವಾಸ ಕೈಗೊಂಡು ನಮ್ಮ ಸಂಘಟನೆಯನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಂತದ
ಪದಾಧಿಕಾರಿಗಳಿಗೂ ನಮ್ಮ ವೈಯಕ್ತಿಕ ತುಂಬುರದ ಧನ್ಯವಾದಗಳನ್ನು ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.